ಎಲ್ಲರಿಗೂ ನಮಸ್ಕಾರ. ನಾನು ಈ ಮರುತ್ತ ಮಾಡಿದಂಥ ಯಾಗ ಆನಂತರ ಅವನು ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಡ್ತಾನೆ, ಆ ಸಂಪತ್ತನ್ನು ಕೊಡ್ತಾನೆ. ಆ ಬಂದಂಥ ಬ್ರಾಹ್ಮಣರು ಹೊತ್ಕೊಂಡು ಹೋಗ್ಲಾರ್ದ ಅಲ್ಲಿ ಒಂದು ಕಡೆಯೊಳಗೆ ಸುರಿ ಹೋಗಿದ್ದನ್ನು ನಾನು ಹೇಳಿದೆ. ಗುರುದೇವರು ಇದನ್ನು ಯುಧಿಷ್ಠಿರನಿಗೆ ಹೇಳ್ತಾರೆ, ಅಲ್ಲಿ ಸಾಕಷ್ಟು ಸಂಪತ್ತೈತಿ, ಅದನ್ನು ನೀನು ತೆಗೆದುಕೊಂಡು ಬಂದು ಅಶ್ವಮೇಧ ಯಾಗವನ್ನು ಮಾಡು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವನಿಗೂ ಸಂತೋಷ ಆಕೈತಿ, ಎಲ್ಲರೂ ಭಾಳ ಸಂತೋಷ ಆಕೈತಿ. ಆಯಿತು ಅಂತಂದು ಹೇಳಿ ಅಂತಾರೆ. ಆದರೂ ಧರ್ಮರಾಯನಿಗೆ ಒಂದು ಸ್ವಲ್ಪ ಚಿಂತೆ ಕಾಡಕ್ಕೆ ಶುರು ಮಾಡ್ತೈತಿ. ಗುರುದೇವ್ರು ಕೇಳ್ತಾರೆ, ಇನ್ನೇನು ನಿನ್ನ ಚಿಂತೆ ಐತಿ ಅಂದ್ಕೊಳ್ಳಿ. ಯುಧಿಷ್ಠಿರ ಹೇಳ್ತಾನೆ, ಅಲ್ಲ ಗುರುಗಳೇ, ಆ ಸಂಪತ್ತಿದ್ದದ ಆ ಬ್ರಾಹ್ಮಣರದು, ಆ ಬ್ರಾಹ್ಮಣರ ಅವ್ರ ಸ್ವತ್ತದು, ಅದನ್ನು ತಂದು ನಾ ಯಾಗವನ್ನು ಹೆಂಗೆ ಮಾಡಲಿ? ನನ್ನ ಜನ ಏನಂದಾರು? ಯಾರ್ದೋ ಸಂಪತ್ತನ್ನು ತಂದು ಯುಧಿಷ್ಠಿರ ಅಶ್ವಮೇಧ ಯಾಗವನ್ನು ಮಾಡ್ದ ಅಂತಂದೇಳಿ ನನಗೆ ಲೋಕನಿಂದನೇ ಬರುವುದಿಲ್ಲೇನೋ? ನನಗೆ ಪಾಪಗಳೆಲ್ಲ ನಾನು ಹೆಂಗೆ ಪರಿಹಾರಕ್ಕವು ಯಾರ್ದೋ ಸ್ವತ್ತನ್ನು ತಂದು ನಾ ಮಾಡಿದ್ರೆ ಅಂತೇಳಿ ಕೇಳ್ತಾನೆ. ಅವನು ಧರ್ಮಾತ್ಮ, ಧರ್ಮದ ಅತಿ ಸೂಕ್ಷ್ಮಗಳನ್ನು ಅತಿ ಸೂಕ್ಷ್ಮವನ್ನು ಅರಿತಂಥ ವ್ಯಕ್ತಿ ಅವನ ಈ ವಿಚಾರಗಳನ್ನು ಕೇಳಿ ಗುರುದೇವ್ರಿಗೆ ಭಾಳ ಸಂತೋಷ ಆಗ್ತೈತಿ. ಅವಾಗ ಅವ್ರು ಹೇಳ್ತಾರೆ, ಯುಧಿಷ್ಠಿರ, ನಿನ್ನ ಒಂದು ಧರ್ಮ ಸೂಕ್ಷ್ಮತೆಗೆ ನಾನು ಮೆಚ್ಚುತ್ತೇನೆ. ಆದರೆ ಒಂದು ತಿಳ್ಕೊ, ಯಾವಾಗ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ತ್ಯಜಿಸಿಬಿಡ್ತಾನಲ್ಲ, ಆವಾಗ ಅದ್ರ ಮೇಲಿನ ಹಕ್ಕು ಹೋತವನು. ಈ ಬ್ರಾಹ್ಮಣರು ಏನದಾರಲ್ಲ, ತಮಗೆ ಬೇಡ ಅಂತಂದು ಹೇಳಿ ಆ ಸಂಪತ್ತನಲ್ಲಿ ತ್ಯಜಿಸಿ ಬಂದಾರ. ಆವಾಗ ಅವ್ರದ್ದು ಅಲ್ಲದು, ಅವ್ರದ್ದು ಅದ್ರ ಮೇಲಿನ ಹಕ್ಕು ಹೋತು. ಮರತನದು ಅಲ್ಲ, ಆ ಬ್ರಾಹ್ಮಣರದು ಅಲ್ಲ, ಅದು ಭೂತಾಯಿಯ ಸ್ವತ್ತೈತಿಗ. ಅದಕ್ಕೆ ಆ ಸಂಪತ್ತನ್ನು ನೀ ತೊಗೊಂಡು ಬರೋದ್ರೊಳಗೆ ಏನೂ ಒಂದು ಅಡೆತಡೆ ಇಲ್ಲ, ಧರ್ಮಕ್ಕೆ ಏನೂ ಅಪಚಾರ ಮಾಡೋಕ್ಕಾಗೋದಿಲ್ಲ, ಮಾಡ್ದಂಗೆ ಆಗೋದಿಲ್ಲ ಅಂತ ಹೇಳಿದ್ಕೂಳೆ ಅವಾಗ ಅವ್ನು ಸಮಾಧಾನ ಆಕೈತಿ. ಆಗ ಅವ ಏನು ಮಾಡ್ತಾನಂದ್ರೆ ಆ ಸಂಪತ್ತನ್ನು ತರುವುದಕ್ಕೆ ತಯಾರಾಗ್ತಾನೆ. ಅವನ್ನೆಲ್ಲ ತಮ್ಮಂದಿರನ್ನ ಕರ್ಕೊಂಡು ಆ ದಾಂಡಿಗರಾದಂಥ ಎಷ್ಟೋ ಜನರ ಒಂದು ಸೈನ್ಯ ಪಡೆಯನ್ನು ತಗೋತಾರೆ. ಆನಂತರ ಆನೆ ಕುದುರೆಗಳನ್ನು ಸಮೇತ ಕೊಂಡಾಕ್ ನಿಲ್ತಾರೆ. ಆವಾಗ ಏನಾಗ್ತೈತೆ ಅಂದರೆ ರಾಜ್ಯದ ರಕ್ಷಣೆಗೆ ಯುಯುತ್ಸು ಅಂತಂದ್ರೆ ಈ ಧೃತರಾಷ್ಟ್ರನ ಮಗ 101 ಮಂದಿಯೊಳಗೆ ಅಲ್ಲ, ಅವರು 100 ಮಂದಿ ಕೌರವ್ರದ್ರೊಳಗೆ ಅಲ್ಲ, ಅವನು ದಾಸಿಗೆ ಹುಟ್ಟಿದಂಥ ಮಗ. ಅವನು ಕುರುಕ್ಷೇತ್ರದಲ್ಲಿ ಈ ಪಾಂಡವರ ಕಡೆ ಬಂದಿರ್ತಾನೆ. ಅವನು ಮತ್ತು ಋಷಿಕೇತು ಕರ್ಣನ ಮಗ, ಅವರಿಬ್ಬರನ್ನು ರಾಜ್ಯದ ರಕ್ಷಣೆಗೆ ನಿಲ್ಲಿಸಿ ಇವರು ಪಾಂಡವರು ಒಂದು ಸೈನ್ಯದೊಂದಿಗೆ ಏನಂತಾರೆ ಹೋಗ್ತಾರೆ. ಪ್ರಯಾಣ ಭಾಳ ಕಷ್ಟಕರವಾಗಿರ್ತೈತಿ. ಬಯಲು ದಾರಿ ಬರುತ್ತಾನೆ, ಅವ್ರಿಗೇನೂ ಅನ್ನಿಸೋದಿಲ್ಲ. ಆ ನಂತರ ಏನಾದರೂ ಕಾಡುಗಳು, ಆಮೇಲೆ ದೊಡ್ಡ ದೊಡ್ಡ ಬೆಟ್ಟಗಳು ಎದುರಾಗ್ತಾವೆ. ಆ ನಂತರ ಪ್ರಯಾಣ, ಹವಾಮಾನದ ವೈಪರೀತ್ಯ, ವಿಪರೀತ ಸೆಕೆ, ಒಮ್ಮೊಮ್ಮೆ ಸಿಕ್ಕಾಪಟ್ಟಿ ಮಳೆ, ಆಮೇಲೆ ಚಳಿ, ಹಿಂಗೆ ಹವಾಮಾನದ ವೈಪರೀತ್ಯಗಳಿಗೆ ಅವ್ರೇನಂತಂದ್ರೆ ದಣದು ಹೋಗ್ತಾರೆ. ಎಷ್ಟೋ ದಿನಗಳವರೆಗೆ ಅವ್ರ ಪ್ರಯಾಣ ಮುಂದುವರಿತೈತಿ. ಮುಂದುವರೆದು ಕಷ್ಟಪಟ್ಟು ಅವ್ರು ಏನಂತಾರೆ ಆ ಜಾಗವನ್ನು ತಲುಪ್ತಾರೆ. ತಲುಪಿಯಲ್ಲಿ ನೋಡಿದ ಕೂಡಲೇ ಅವ್ರಿಗೆ ಒಂದು ರೀತಿ ಭ್ರಮ ನಿರಸನ ಆದಂಗೆ ಆಗ್ತೈತಿ. ಯಾಕಂದ್ರೆ ಗುರುದೇವರು ಏನು ಹೇಳಿರ್ತಾರಲ್ಲ ಆ ಜಾಗ ಅಲ್ಲಿ ಅನೇಕ ಬಂಡೆಗಲ್ಲುಗಳು ಬಂದು ಬಿದ್ದಿರ್ತಾವೆ. ಯಾಕಂದ್ರೆ ಮರುತ್ತ ಯಾಗವನ್ನು ಮಾಡಿ ಭಾಳ ವರ್ಷದಿಂದ ಮಾಡಿರ್ತಾನೆ. ಅಲ್ಲಿವರೆಗೆ ಅಂದರೆ ಎಷ್ಟೋ ಬಂಡೆಗಲ್ಲುಗಳು ಬಂದು ಬಿದ್ದಿರ್ತಾವೆ. ನದಿಗಳು ಪ್ರವಾಹ ಬಂದು ಕೆಸರು ಮಣ್ಣು ಅಲ್ಲೆಲ್ಲ ತುಂಬಿ ಹೋಗಿರ್ತೈತಿ. ನಿಧಿ ಐತಿ ಅಂತ ಅನಿಸೋದೇ ಇಲ್ಲ, ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತೈತಿ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಧೃತಿಗಿಡೋದಿಲ್ಲ. ಅಲ್ಲಿ ಆ ದಾಂಡಿಗರಿಂದ ಆ ಬಂಡೆಗಳನ್ನು ಕುಟ್ಟಿ ಪುಡಿ ಮಾಡ್ತಾರೆ. ಹಾರಿ ಪಿಕಾಸ್ ಎಲ್ಲನೂ ಒಯ್ದಿರ್ತಾರೆ. ಆ ಬಂಡೆಗಳನ್ನು ಪುಡಿ ಮಾಡಿ ಗುಡ್ಡೆ ಹಾಕ್ತಾರೆ. ಮಣ್ಣು ರಾಡಿ ಅದನ್ನೆಲ್ಲನೂ ತೆಗೆದೆಲ್ಲ ಇದು ಮಾಡ್ತಾರೆ. ಅನೇಕ ದಿನಗಳವರೆಗೆ ಈ ಕಾರ್ಯ ನಡೀತೈತಿ. ಕೊನೆಗೆ ಏನಾಗ್ತೈತೆ ಅಂದ್ರೆ ಆ ಸಂಪತ್ತು ಕಣ್ಣೆ ಕಾಣಿಸ್ತೈತಿ. ಆ ಸಂಪತ್ತನ್ನು ತೆಗಿತಾರೆ, ಅಲ್ಲಿರುವಂಥ ಎಲ್ಲ ಸಂಪತ್ತನ್ನು ತೆಗಿತಾರೆ. ತೆಗೆದು ಏನು ಮಾಡ್ತಾರೆ ಅಂದರೆ ಕಷ್ಟಪಟ್ಟು ಮತ್ತೆ ಈ ಕೆಳಗೆ ಬಂದು ಆನೆಗಳ ಮೇಲೆ ಕುದುರೆಗಳ ಮೇಲೆ ಆ ಎಲ್ಲ ಸಂಪತ್ತನ್ನು ಹೇರಿ ಹಸ್ತಿನಾಪುರಕ್ಕೆ ಅವ್ರು ಬರ್ತಾರೆ. ಬಂದ ಕೂಡ ಹಸ್ತಿನಾಪುರದ ಜನತೆ ಭಾಳ ಸಂತೋಷ ಆಗ್ತೈತಿ. ಅವರು ವಿಜೃಂಭಣೆಯಿಂದ ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾರೆ. ಅಷ್ಟೊಂದು ಸಂಪತ್ತು ಕೂಡಿದ್ದು ನೋಡಿ. ಅಶ್ವಮೇಧ ಯಾಗಕ್ಕೆ ಏನಂತಂದ್ರೆ ಎಷ್ಟು ಬೇಕೋ ಅಷ್ಟೊಂದು ಸಂಪತ್ತು ಕೂಡ್ತೈತಿ. ಕೃಪಾಚಾರ್ಯ ಅಂತಾರೆ.
ಈ ಇಡೀ ಪ್ರಪಂಚದೊಳಗೆ ಯಾರ ಕಡೆಯೂ ಇಲ್ಲ, ಅಷ್ಟೊಂದು ಸಂಪತ್ತು ಯುಧಿಷ್ಠರನ ಕಡೆಗೆ ಐತಿ. ಅತೀನ ಯಾಗವನ್ನು ವಿಜೃಂಭಣೆಯಿಂದ ಮಾಡಬಹುದು, ಎಲ್ಲರನ್ನೂ ಕರಿಬಹುದು ಅಂತಂದು ಹೇಳಿ ಯೋಚನೆ ಮಾಡ್ತಾರೆ. ಇನ್ನು ಎರಡನೇ ಕೆಲಸ ಅಂತಂದ್ರೆ ಅಶ್ವಮೇಧದ ಕುದುರೆಯನ್ನು ಏನಂತಂದ್ರೆ ತಗೊಂಡು ಬರೋದು. ಅಶ್ವಮೇಧದ ಕುದುರೆಯನ್ನು ತರೋದಕ್ಕೆ ಏನೇನು ನಿಯಮಗಳದಾವು ಅಂತ ಅನ್ನೋದನ್ನು ನಾನು ಮುಂದಿನ ಕಥೆಯೊಳಗೆ ಹೇಳ್ತೇನೆ.